ಇಬ್ಬರಿಬ್ಬರದಲ್ಲ ಎಲ್ಲರೂ ಇಲ್ಲರಿ ತೂಗಲು ಹೊಡಿತಾರೆ ಪ್ರತಿಯೊಂದು ಫ್ಯಾಕ್ಟರ್ ಹೊಡಿತಾರೆ ಅಂತೇಳಿ 1 ಟನ್ 2 ಟನ್ ಹೊಡಿತಾರೆ ಒಂದು ಟ್ರಿಪ್ಪಿಗೆ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲೇ ಸಾಕ್ಷಿ ಸಮೇತ ತೋರಿಸ್ಕೊಟ್ಟಿದ್ದಾರೆ ರೈತರು. ಆ ರೈತರ ಒಂದು ಏನಪ್ಪ ಇವತ್ತು ಡಿಮಾಂಡ್ ಅದಪ್ಪ ಅಂತಂದ್ರೆ ಅದನ್ನು ನೀವು ಎನ್ಕ್ವೈರಿ ಮಾಡಿರಿ ಅಂತೇಳಿ ಮತ್ತು ಎನ್ಕ್ವೈರಿ ಮಾಡಬೇಕಿದ್ದನ್ನು ಶಿವಾನಂದ ಪಾಟೀಲು ಸಹಿತ ಒಂದು ಎನ್ಕ್ವೈರಿಗೆ ಹಾಗೆ ಸತ್ಯ ಯಾವುದೋ ಸುಳ್ಳು ಯಾವುದು ಹೇಳಬೇಕಾಗ್ಯದ. ಅವ್ರ ವೈಯಕ್ತಿಕ ಅವ್ರ ದೋಸ್ತಿ ವೈರತ್ವ ಅವ್ರಿಗೆ ಬಿಟ್ಟು ವಿಷಯ. ಶಿವಾನಂದ ಪಾಟೀಲರಿಗೆ ಮತ್ತು ಯತ್ನಾಳರಿಗೆ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಅವ್ರವ್ರ ದ್ವೇಷ ಏನಿರಲಿ ಮಿತ್ರತ್ವ ಇರಲಿ ಏನೂ ಇರಲಿ, ಈಗ ಆಗಬೇಕಾಗಿದ್ದೇನಪ್ಪ ಅಂದರೆ ಇದು ಆರೋಪ ಮಾಡಿದರೆ ಇದು ಉತ್ತರಬೇಕಾಗಿದೆ. ತನಿಖೆ ಮಾಡಿಸ್ಬೇಕಾಗಿದೆ. ಸರ್ಕಾರದ ಧರ್ಮ ಕರ್ಮ ಮಾಡಿಸ್ಲೇಬೇಕಾದಂಥದ್ದು. ಯಾಕಂದರೆ ಒಂದು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಹೊರಗೆ ಬಂತಪ್ಪ ಅಂತಂದ್ರೆ ಅದನ್ನು ಹೊರಗೆ ಹೆಚ್ಚು ಸಾಧ್ಯತೆಗಳಿದ್ದಾವೆ. ಈಗಂತೂ ರೈತರು ಹೊರಗೆ ಹೆಚ್ಚಿದ್ದಾರೆ, ಹಚ್ತಾ ಇದ್ದಾರೆ, ಇನ್ನೂ ಹಚ್ತಾರೆ. ಯಾಕೆ ಇನ್ನು ಮೇಲೆ ರೈತ ಕಾರ್ಖಾನೆಯ ಮಾಲೀಕರು ಇನ್ನು ಎಚ್ಚರಗೊಳ್ಬೇಕಾಗಿದೆ. ಯಾಕಂದ್ರೆ ನಿಧಾನಕ್ಕೆ ಇಲ್ಲೇ ಚೂನಪ್ಪ ಪೂಜಾರ ಆಗಿರ್ಬೋದು ಅಥವಾ ಅವ್ರ ಜೊತೆಗಾರರಾಗಿರ್ಬೋದು ಇನ್ನೂ ಅನೇಕ ರೈತರು ಎಚ್ಚರಗೊಳ್ತಾ ಇದ್ದಾರೆ. ಅವರು ಬೀದಿಗೆ ಇಳಿದು ಹೋರಾಟಕ್ಕೂ ತಯಾರಾಗ್ತಾ ಇದ್ದಾರೆ. ಅಂತಂದ್ರೆ ಇಂಥ ಒಂದು ಘಟನೆ ಆಗಿದೆ. ಈ ಘಟನೆ ಬಗ್ಗೆ ಇಷ್ಟರಲ್ಲೇ ಅವರು ಇನ್ನೂ ಅಷ್ಟೇ ಜೋರದಾರಂಥ ತನಿಖೆಗೆ ಒಂದು ಸ್ವಲ್ಪ ಒತ್ತಡ ತರ್ತಾರೆ. ಯಾಕಂದ್ರೆ ಆಗೈತಿ ರೈತಗೆ ಹಾನಿ ಆಗ್ಯದ. ಲಕ್ಷ ಗಂಟೆ ಸಣ್ಣದ ಅಮೌಂಟ್ ಅಲ್ಲ ರೈತಗೆ. ಹೇಗಪ್ಪ ಅಂತಂದ್ರೆ ಒಂದು ಟ್ರಿಪ್ಪಿಗೆ ಹೋದಪ್ಪ ಅಂದ್ರೆ ಪರಿಸ್ಥಿತಿ ಏನಾಗಬಾರ್ದು. ಅದು ಮತ್ತು ರೇಟು ಕಡಿಮೆ ಕೊಡೋದು, 4700 ರೂಪಾಯಿ ಖರ್ಚು ಬರ್ತದೆ. ಇವರು ಕೊಡ್ತಾರೆ 3300 ರೂಪಾಯಿ ಪ್ರತಿ ಟನ್ನಿಗೂ